ನಾಡಿನ ಸಮಸ್ತ ಜನತೆಗೆ ಪಬ್ಲಿಕ್ ಟಿವಿ ವತಿಯಿಂದ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಂದದೂರು ಚಂದದೂರು ಮೈಸೂರಿನಲ್ಲಿ ಜಂಬೂ ಸವಾರಿಯ ಸಂಭ್ರಮ ಕಳೆಗಟ್ಟಿದೆ. ಅದಕ್ಕೆ ಬೇಕಾದಂತಹ ಕೊನೆಯ ಹಂತದ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇವತ್ತು ಮುಖ್ಯಮಂತ್ರಿಗಳು ಪುಷ್ಪಾರ್ಚನೆಯನ್ನು ಸಲ್ಲಿಸ್ತಾರೆ. ಇದು 7ನೇ ಬಾರಿಗೆ ಅವರು ಸಲ್ಲಿಸ್ತಾ ಇರುವಂತಹ ಪುಷ್ಪಾರ್ಚನೆಯಾಗಿರುತ್ತೆ. ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮೈಸೂರಿಗೆ ಭೇಟಿ ಕೊಟ್ಟು ಚಾಮುಂಡಿ ತಾಯಿಗೆ ಪುಷ್ಪಾರ್ಚನೆಯನ್ನು ಸಲ್ಲಿಸಿದ ನಂತರ ಅವರಿಗೆ ಒಂದು ವಿಶೇಷ ಕೊಡುಗೆಯನ್ನು ಕೊಡುವುದಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಸಿಎಂ ಡಿಸಿಎಂಗೆ ವಿಶೇಷ ಉಡುಗೊರೆಯನ್ನು ಕೊಡುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಸಿದ್ದರಾಮಯ್ಯನವರಿಗೆ ಸಿದ್ದರಾಮೇಶ್ವರ ಪ್ರತಿಮೆಯನ್ನು ಉಡುಗೊರೆ ಹಾಗೂ ಡಿಕೆ ಶಿವಕುಮಾರ್ ಅವರಿಗೆ ಕೆಂಕೇರಮ್ಮ ಮೂರ್ತಿಯ ಪ್ರತಿಮೆಯನ್ನು ಉಡುಗೊರೆಯಾಗಿ ನೀಡಲಾಗುತ್ತೆ. ಮೈಸೂರಿನ ಶಿಲ್ಪಿ ರಾಜೇಶ್ ಪ್ರತಿಮೆಯನ್ನು ತಯಾರಿಸಿದ್ದು ಸಂಪೂರ್ಣ ಪಂಚಲೋಹದಿಂದ ಮಾಡಿರುವಂತಹ ಪ್ರತಿಮೆ ಇದಾಗಿದೆ. ನಂದಿ ಧ್ವಜಕ್ಕೆ ಪೂಜೆಯನ್ನು ಸಲ್ಲಿಸಿದ ಬಳಿಕ ಈ ದೇವರ ಪ್ರತಿಮೆಗಳನ್ನು ನೀಡಲಾಗುತ್ತೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ರಾಘು ಮರಿಸ್ವಾಮಿ ಮಾಡಿರುವಂತಹ ಒಂದು ಪ್ರತ್ಯಕ್ಷ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾದಲ್ಲಿ ಭಾಗಿಯಾಗಿ ಪುಷ್ಪಾರ್ಚನೆ ಮಾಡಲಿರುವಂತಹ ನಾಡದರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ನೀಡೋದಕ್ಕೆ ಅಂತ ತಯಾರಾಗಿರುವಂತಹ ವಿಶೇಷ ಗಿಫ್ಟ್ ಒಂದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಗಮನಿಸ್ತಾ ಇದ್ದೀರಿ. ಮೈಸೂರಿನಲ್ಲಿ ಸದ್ಯ ಈ ಒಂದು ವಿಶೇಷವಾದಂಥ ಗಿಫ್ಟ್ ಅನ್ನ ತಯಾರು ಮಾಡಿರುವಂಥದ್ದು. ಒಂದು ಸಿದ್ದರಾಮಯ್ಯ ಅವರಿಗೆ, ಮತ್ತೊಂದು DCM ಡಿಕೆ ಶಿವಕುಮಾರ್ ಅವರಿಗೆ ಕೊಡುವಂಥದ್ದು. ಗಮನಿಸ್ಬೋದು, ಎರಡೂ ವಿಜುವಲ್ಸ್ಗಳನ್ನು ಗಮನಿಸ್ತಾ ಇದ್ರಿ. ಎರಡನ್ನೂ ಕೂಡ ನಂದಿ ಪೂಜೆ ಅಂದರೆ ಮಧ್ಯಾಹ್ನ 1 ಗಂಟೆಗೆ ಅರಮನೆಯ ಬಳಿ ನಂದಿ ಧ್ವಜಕ್ಕೆ ಪೂಜೆಯನ್ನು ಸಲ್ಲಿಸಿದ ಬಳಿಕವಾಗಿ ನೀಡುವಂಥದ್ದು. ನೀವು ಗಮನಿಸ್ತಾ ಇರುವಂಥ ವಿಜುವಲ್ಸ್ ಏನಿದೆ, ಇದು ಸಿದ್ದರಾಮಯ್ಯ ಅವರ ಮನೆ ದೇವರು. ಈ ವಿಗ್ರಹ ಏನಿದೆ ಇದನ್ನ ಪಂಚಲೋಹದಲ್ಲಿ, ಅಂದರೆ ಎರಡೂ ವಿಗ್ರಹಗಳನ್ನು ಪಂಚಲೋಹದಲ್ಲಿ ಮಾಡಿರುವಂಥದ್ದು. ಈ ಪಂಚಲೋಹದಲ್ಲಿ ಮಾಡಿರುವಂತಹ ಈ ವಿಗ್ರಹವನ್ನು ಆ ದಿನ ಜಂಬೂ ಸವಾರಿಗೆ ಪುಷ್ಪಾರ್ಚನೆಗೂ ಮುನ್ನ ಸಿಎಂ ಹಾಗೂ DCM ಇಬ್ಬರು ಕೈಗೂ ಕೂಡ ಇದನ್ನ ನೀಡಲಾಗುತ್ತೆ. ಹಾಗೆ ಅದರ ಪಕ್ಕದಲ್ಲಿ ಮತ್ತೊಂದು DCM ಅವರಿಗೆ ನೀಡುವಂತಹ ವಿಗ್ರಹವೂ ಕೂಡ ಇದೆ. ಕೆಂಕೇರಮ್ಮ ಅಂದರೆ ಕನಕಪುರ ಏನು ಡಿಕೆ ಶಿವಕುಮಾರ್ ಅವರ ಮನೆ ದೇವರಿದೆ, ಅದರ ವಿಗ್ರಹವನ್ನು ಮಾಡಿರುವಂಥದ್ದು. ಪಂಚಲೋಹದಲ್ಲಿ ಈ ವಿಗ್ರಹವನ್ನು ತಯಾರು ಮಾಡಲಾಗಿದೆ. ಆ ದಿನ ಇಬ್ಬರಿಗೂ ಕೂಡ ಇದನ್ನು ನೆನಪಿನ ಕಾಣಿಕೆಯಾಗಿ ಕೊಡುವಂಥ ಕೆಲಸಗಳೆಲ್ಲವೂ ಕೂಡ ಆಗುತ್ತೆ. ಸದ್ಯ ಅದರ ವಿಜುವಲ್ಸ್ಗಳನ್ನು ಗಮನಿಸ್ತಾ ಇದ್ದೀರಿ. ಈಗ ಅದರ ಕಂಪ್ಲೀಟ್ ಕೆಲಸವೆಲ್ಲವೂ ಕೂಡ ಪೂರ್ಣ ಆಗಿರುವಂಥದ್ದು. ಇದನ್ನು ಸಿದ್ಧಪಡಿಸಿರುವಂತಹ ರಾಜೇಶ್ ಅವರಿದ್ದಾರೆ, ನಾನು ಅವ್ರನ್ನ ಮಾತನಾಡಿಸ್ತೇನೆ. ಇದ್ರ ಕಾನ್ಸೆಪ್ಟ್ ಏನು, ಹೇಗೆ ಎಲ್ಲವನ್ನ ಕೂಡ ಅವರ ಬಳಿಯೇ ಕೇಳಿ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಸರ್, ಇದು ಯಾವ ಕಾನ್ಸೆಪ್ಟಲ್ಲಿ ಈ ಬಾರಿ ನೀವು ಈ ನೆನಪಿನ ಕಾಣಿಕೆಯನ್ನು ರೆಡಿ ಮಾಡಿರುವಂಥದ್ದು, ಹೇಗೆ? ಸರ್, ವರ್ಷ ವಿಶೇಷವಾಗಿ ಕೊಟ್ಕೊಂಡು ಬಂದಿದ್ದೀನಿ. ಈ ವರ್ಷ ಏನು ಅಂತ ಮನೆದೇವರು ಕೊಟ್ಕೊಂಡು ಅದಕ್ಕೊಂದು ಮಂಟಪ ಟೈಪಲ್ಲಿ ಮಾಡಿಕೊಂಡ್ರೆ ಒಂದು ಅವರ ಮನೆ ದೇವಸ್ಥಾನ ಇದರಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾರೆ ಅನ್ನೋ ಕಾನ್ಸೆಪ್ಟಲ್ಲಿ ಮಾಡಿದ್ದೀನಿ. ಅಂದರೆ ಒಂದು ಸಿದ್ದರಾಮೇಶ್ವರ, ಮತ್ತೊಂದು ಕೆಂಕೇರಮ್ಮ ಅಂತ. ಈಗ ಸಿದ್ದರಾಮಯ್ಯ ಅವರ ಮನೆ ದೇವರಂತ ಸಿದ್ದರಾಮೇಶ್ವರ ಪೂಜೆ ಮಾಡ್ತಾರೆ, ಅವರ ನಮ್ಮ ಮನೆ ದೇವರ ಆ ನಿಟ್ಟಲ್ಲಿ. ಹಾಗೆ DCM ಅವರು ಶಿವಕುಮಾರ್ ಅವರು ಕನಕಪುರ ತಾಲೂಕು ಕೆಂಕೇರಮ್ಮ ಅನ್ನೋದು ಗೊತ್ತಾಯಿತು. ವಿಶೇಷತೆ ತಿಳ್ಕೊಂಡು ಅದರಲ್ಲಿ ಏನು ಮೂರ್ತಿ ಇದೆ ಅದೇ ಥರ ಮಾಡಬೇಕು ಅನ್ನೋದು ಇಟ್ಕೊಂಡು, ಇನ್ನೂ ಕೊಟ್ಟಾಗ ಅವ್ರ ಮನೆ ದೇವ್ರನ್ನ ಕೊಟ್ಟಾಗ ಇನ್ನೂ ಖುಷಿ ಪಡ್ತಾರೆ, ನಮ್ಮನ್ನ ಕಲೆಗಳನ್ನ ಗುರುತಿಸ್ತಾರೆ ಅನ್ನೋ ಕಾನ್ಸೆಪ್ಟಲ್ಲಿ ಮಾಡಿದ್ದೀನಿ. ಎಷ್ಟು ಸಮಯ ತೆಗೆದುಕೊಳ್ತು? ಇದರ ಯಾವೆಲ್ಲ ಲೋಹಗಳನ್ನು ಬಳಕೆಯನ್ನು ಮಾಡಿದಿರಿ, ಎಷ್ಟು ಸಮಯ? ಇದು ಪೂರ್ತಿ ಬಂದು ಪಂಚಲೋಹದಲ್ಲಿ ಬಂದು ಹಿತ್ತಾಳೆ, ತಾಮ್ರ, ಬೆಳ್ಳಿ, ಕಬ್ಬಿಣ ಮತ್ತು ಅದಕ್ಕೆ ತಕ್ಕಂಥ ಚಿನ್ನ ಮಿಕ್ಸ್ ಮಾಡಿ ಅದನ್ನು ಶೀಟ್ ಮಾಡಿಕೊಂಡು ಇದನ್ನು ಕಾಲಾವಕಾಶ ತಗೊಂಡಿದೆ. 15 ಡೇಸ್ ಆದಷ್ಟು ಕಂಪ್ಲೀಟ್ ಆಗಿದೆ. ಏನು ಇದನ್ನ ಹೊರತುಪಡಿಸಿ ಇದರ ಬೇರೆ ವಿಶೇಷತೆ ಏನಾದರೂ ಇದೆಯಾ, ಹೇಗೆ ಹೇಳುವಂಥದ್ದಾದ್ರೆ ಈಗ ಮನೆದೇವ್ರು ಕೊಟ್ಕೊಂಡು ಬಂದಾಗ ಅದಕ್ಕೇನು ಬೇರೆ ಥರ ಬರೀ ಮೂರ್ತಿಗಳು ಕೊಟ್ಕೊಂಡ್ಬರ್ತಾ ಇದೆ. ಈ ಶಕ್ತಿ ಏನಾರ ಒಂದು ಅಟ್ರಾಕ್ಷನ್ ಕೊಡಬೇಕು ಅಂತ ಮೈಸೂರಿನ ಕಲ್ಚರ್ ಎಲ್ಲೇ ನೋಡಿದ್ರು, ನಾವು ಅದೇ ಒಂದು ಸರ್ಕಲಲ್ಲಿ ನೋಡಿದ್ರು ಒಂದು ಗೋಪುರ ಇದೆ, ಮಂಟಪ ಇದೆ. ಆ ನಿಟ್ಟಿನಲ್ಲಿ ಅದೇ ಥರ ಒಂದು ಕಾನ್ಸೆಪ್ಟ್ ಮಾಡಿಕೊಂಡು ಮೈಸೂರಿನ ಕಲ್ಚರ್ನ ಉಳಿಸೋಣ, ನಮ್ಮ ಕಲೆನ ಒಂದು ಸ್ವಲ್ಪ ಇನ್ನೂ ಗುರುತಿಸೋಣ ಅವ್ರ ಹತ್ರ ಅಂತ ಒಂದು ಮಂಟಪ ಟೈಪಲ್ಲಿ ಮಾಡಿದ್ದೀನಿ. ಇದಿಷ್ಟು ಸಿಎಂ ಹಾಗೂ DCM ಅವರಿಗೆ ದಸರಾ ಸಂದರ್ಭದಲ್ಲಿ ನೆನಪಿನ ಕಾಣಿಕೆಯಾಗಿ ಕೊಡಲಿಕ್ಕೆ ಸಿದ್ಧವಾಗಿರುವಂತಹ ಗಿಫ್ಟ್ನ ಕಂಪ್ಲೀಟ್ ಡೀಟೇಲ್ಸ್. ಕ್ಯಾಮರಾ ಪರ್ಸನ್ ಯಶವಂತ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಮೈಸೂರು.